ಅಯೋಧ್ಯೆಗೆ ಹೋಗುವಂತಹ ರಾಮ ಭಕ್ತರಿಗೆ ಸೂಪರ್ ಚಾನ್ಸ್. ಇನ್ನು ರಾಮ ಭಕ್ತರಿಗೆ ರಾಜ್ಯ ಬಿಜೆಪಿ ಕೊಡ್ತಾ ಇದೆ ಒಳ್ಳೆಯ ಸುವರ್ಣಾವಕಾಶ. ನೀವು ಅಯೋಧ್ಯೆಗೆ ನಿರಾಯಾಸವಾಗಿ ಹೋಗಿ ಬರಬಹುದು. ಇದಕ್ಕೆ ಜಾಸ್ತಿ ರಿಸ್ಕ್ ಆಗೋದಿಲ್ಲ, ಕಷ್ಟನೂ ಕೂಡ ಆಗೋದಿಲ್ಲ. ಕೇವಲ 3,000 ಕೊಟ್ರೆ ಸಾಕು, ಅಯೋಧ್ಯೆಗೆ ಹೋಗಿ ಬರಬಹುದು ರಾಮನನ್ನ ನೋಡ್ಕೊಂಡು. ಕೇವಲ 3,000ದಲ್ಲಿ ರಾಮ ಭಕ್ತರಿಗೆ ಎಲ್ಲಾ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿರುವಂತದ್ದು. ರಾಮನ ಸನ್ನಿಧಿಗೆ ಹೋಗೋರಿಗೆ ವಿಜಯೇಂದ್ರ ಬೆಗ್ ಅನೌನ್ಸ್ ಅನ್ನ ಕೂಡ ಮಾಡಿರುವಂತದ್ದು. ಕೇವಲ 3,000 ರೂಪಾಯಿಯಲ್ಲಿ ಏನೆಲ್ಲ ಸಿಗುತ್ತೆ, ಹಾಗಿದ್ರೆ ಏನೆಲ್ಲ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ ಅಂತ ಹೇಳಿ ಒಂದೊಂದೇ ನಾವು ನೋಡೋದಾದ್ರೆ, ಇನ್ನು ಅಯೋಧ್ಯೆಗೆ ಹೋಗೋರಿಗೆ ಬಿಜೆಪಿಯಿಂದ 25 ರೈಲುಗಳ ವ್ಯವಸ್ಥೆಯನ್ನ ಕೂಡ ಈಗಾಗಲೇ ಮಾಡಲಾಗಿದೆ. ಒಂದೊಂದು ರೈಲಿನಲ್ಲೂ ಕೂಡ 2,000 ಜನರಿಗೆ ಫ್ರೀ ಟಿಕೆಟ್ ಇರುತ್ತೆ. ರೈಲಿನಲ್ಲೇ ಇನ್ನು ರಾಮ ಭಕ್ತರಿಗೆ ಸಿಗುತ್ತೆ ಫ್ರೀ ಊಟ ತಿಂಡಿ. ನೋಡಿ, ಸಾಕಷ್ಟು ವ್ಯವಸ್ಥೆಯನ್ನ ಕೂಡ ಮಾಡಲಾಗಿರುವಂತದ್ದು. ಈಗಷ್ಟೇ ವಿಜಯೇಂದ್ರ ಅವರು ಪ್ರೆಸ್ ಮೀಟ್ ಅನ್ನ ನಡೆಸಿದ್ರು. ಸೊ ಏನೆಲ್ಲ ಸುವರ್ಣಾವಕಾಶಗಳನ್ನ ಈಗಾಗಲೇ ನೀಡಲಾಗಿರುವಂತದ್ದು ಅಂತ ಹೇಳಿ ಕೂಡ ಇನ್ನು ಖುದ್ದಾಗಿ ವಿಜಯೇಂದ್ರ ಅವರೇ ಮಾತನಾಡಿರುವಂತದ್ದು. ಒಂದ್ ರೀತಿಯಾಗಿ ಕರ್ನಾಟಕಕ್ಕೂ ಅಯೋಧ್ಯೆಗೂ ಕೂಡ ಅವಿನಾಭಾವ ಸಂಬಂಧ ಇದೆ ಅಂತ ಹೇಳಿ ಕೂಡ ಅವರು ಮಾತನಾಡಿದ್ರು. ಇನ್ನು ಅಯೋಧ್ಯೆಗೆ ಹೋಗೋರಿಗೆ ಬಿಜೆಪಿಯಿಂದ 25 ರೈಲುಗಳ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿರುವಂತದ್ದು. 35,000ವರೆಗೂ ಕೂಡ ಈಗಾಗಲೇ ರಾಮ ಭಕ್ತರು ಅಲ್ಲಿಗೆ ಭೇಟಿಯನ್ನ ನೀಡುವಂತಹ ಹಿನ್ನೆಲೆಯಲ್ಲಿ 25 ರೈಲುಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇನ್ನು ರೈಲಿನಲ್ಲೇ ರಾಮ ಭಕ್ತರಿಗೆ ಸಿಗುತ್ತೆ ಫ್ರೀ ಊಟ ತಿಂಡಿ. ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ. ಅಯೋಧ್ಯೆಗೆ ಹೋದಂತಹ ಬಳಿಕ ಉಳಿದುಕೊಳ್ಳೋಕೆ ಕೂಡ ಫ್ರೀ ಲಾಡ್ಜಿಂಗ್ ವ್ಯವಸ್ಥೆ ಇರುತ್ತೆ. ನಿಮಗೆ ವಯಸ್ಸಾಗಿದ್ರು ಕೂಡ ಟೆನ್ಷನ್ ಮಾಡ್ಕೊಳ್ಳೋ ಹಾಗೆ ಇಲ್ಲ. ಯಾಕಂತಂದ್ರೆ ಒಂದೊಂದು ಭೋಗಿಗೂ ಕೂಡ ಇಬ್ಬಿಬ್ರು ಕೋಆರ್ಡಿನೇಟರ್ಸ್ ಅಂದ್ರೆ ಸಂಯೋಜಕರನ್ನ ಕೂಡ ನೇಮಕ ಮಾಡಲಾಗಿರುವಂತದ್ದು. ಏನಾದ್ರೂ ತೊಂದರೆಗಳಾದ್ರೆ ಅವರೇ ಎಲ್ಲವನ್ನು ಕೂಡ ಪರಿಹರಿಸ್ತಾರೆ. ಅಷ್ಟೇ ಅಲ್ಲ, ಅಯೋಧ್ಯೆ ಕುರಿತಾಗಿ ಅಲ್ಲೇ ಕನ್ನಡದಲ್ಲಿ ಕೂಡ ಗೈಡ್ಲೈನ್ಸ್ ಅನ್ನ ನೀಡಲಾಗುತ್ತೆ. ಕೆಲವರಿಗೆ ಭಾಷೆ ಬರುವುದಿಲ್ಲ, ಅಯೋಧ್ಯೆಗೆ ಹೋಗ್ತಾ ಇರ್ತಾರೆ. ಸೊ ಹಿಂದಿ ಮಾತನಾಡ್ಬೇಕಾ, ಅವರು ಬರೋದೇ ಇಲ್ಲ, ಕನ್ನಡದಲ್ಲೇ ಮಾತ್ರ ವ್ಯವಹರಿಸಬೇಕು. ಏನ್ ಮಾಡೋದಪ್ಪ, ಸಂಯೋಜಕರಿರ್ತಾರೆ, ಅವರು ಕನ್ನಡದಲ್ಲೇ ಎಲ್ಲವನ್ನು ಕೂಡ ವ್ಯವಹರಿಸ್ತಾರೆ. 2 ತಿಂಗಳು ಅಯೋಧ್ಯೆಗೆ ಹೂವಿನಂತೆ ಹೋಗಿ ಬರಬಹುದು. ಈಗಾಗಲೇ ಫೆಬ್ರವರಿಯವರೆಗೂ ಕೂಡ 30,000 ಭಕ್ತರಿಗೆ ಬುಕ್ಕಿಂಗ್ ಅನ್ನ ಕೂಡ ಮಾಡಲಾಗಿರುವಂತದ್ದು. ಒಟ್ಟು 60 ದಿನಗಳ ಕಾಲ, ಅಂದ್ರೆ ಮಾರ್ಚ್ 25ರವರೆಗೆ, ಜನವರಿ 23ರಿಂದ ಮಾರ್ಚ್ 25ರವರೆಗೆ ರಾಮ ಭಕ್ತರಿಗೆ ಬಿಜೆಪಿಯ ಆಫರ್ ಇದು. ಅಯೋಧ್ಯೆಗೆ ಹೋಗೋರಿಗೆ ವಿಶೇಷವಾದಂತಹ ಕಾರ್ಡ್, QR ಕೋಡ್ ಅನ್ನ ಕೂಡ ನೀಡಲಾಗುತ್ತೆ. ಕೇವಲ 3,000ದಲ್ಲಿ ಹೋಗಿ ಬರಬಹುದು. ಎಲ್ಲವೂ ಕೂಡ ಫ್ರೀ ಫ್ರೀ ಫ್ರೀ. ಊಟದ ವ್ಯವಸ್ಥೆ, ಲಾಡ್ಜಿಂಗ್ ವ್ಯವಸ್ಥೆ ಕನ್ನಡದಲ್ಲೇ ಕೂಡ ವ್ಯವಹರಿಸಲಾಗುತ್ತೆ. ಟ್ರೈನ್ ಇಂದ ಇಳಿಯೋದೇ ತಡ, ಪಿಕಪ್ ಮಾಡ್ತಾರೆ ಬಂದು. ಲಾಡ್ಜಿಂಗ್ ವ್ಯವಸ್ಥೆ ಇರುತ್ತೆ, ಊಟ ತಿಂಡಿ ಎಲ್ಲವೂ ಕೂಡ. 6 ದಿನಗಳ ಪ್ರವಾಸ ಇದಾಗಿರುತ್ತೆ. ಒಂದಿನ ಅಲ್ಲಿ ಉಳ್ಕೊಳ್ಳೋದಕ್ಕೂ ಕೂಡ, ರಾಮನಾಮನ ಜಪವನ್ನ ಮಾಡ್ಲಿಕ್ಕೆ ಒಂದ್ ರೀತಿಯಾಗಿ ಅಲ್ಲಿ 1 ದಿನ ಉಳ್ಕೊಳ್ಳೋಕ್ಕೂ ಕೂಡ ಅವಕಾಶವನ್ನ ಮಾಡಲಾಗಿದೆ. ಜನವರಿ 22ರ ನಂತರ 60 ದಿನಗಳ ಕಾಲ ಕರ್ನಾಟಕದಿಂದ ರಾಮ ಭಕ್ತರು ಅಯೋಧ್ಯೆಗೆ ತೆರಳುತ್ತಾರೆ. ಅದಕ್ಕೆ ವಿಶೇಷ ರೈಲಿನ ವ್ಯವಸ್ಥೆನೂ ಕೂಡ ಆಗಿದೆ. ಈಗಾಗಲೇ ನಮಗೆ ಬಂದಿರತಕ್ಕಂಥ ಮಾಹಿತಿಯ ಪ್ರಕಾರ ಆ 60 ದಿನಗಳಲ್ಲಿ ಕರ್ನಾಟಕ ರಾಜ್ಯದಿಂದ ಸುಮಾರು 35,000ಕ್ಕೂ ಹೆಚ್ಚು ರಾಮ ಭಕ್ತರು ಜನವರಿ 31ರಿಂದ ಮಾರ್ಚ್ 25ರವರೆಗೆ ಭೇಟಿಯನ್ನು ನೀಡ್ತಾರೆ. ಇದಕ್ಕೋಸ್ಕರ ಸುಮಾರು 25 ವಿಶೇಷ ರೈಲುಗಳ ವ್ಯವಸ್ಥೆನೂ ಕೂಡ ಈಗ ಆಗಿದೆ. ಆ ರೈಲಿನಲ್ಲಿ ಪ್ರಯಾಣಿಸ್ತಕ್ಕಂಥ ರಾಮ ಭಕ್ತರು ಸ್ವತಃ ಅವರೇ ಎಲ್ಲ ವೆಚ್ಚವನ್ನ ಭರಿಸ್ತಾ ಇರ್ತಕ್ಕಂಥದ್ದು. ಈ ಅಭಿಯಾನದ ಸಂಚಾಲಕರಾಗಿ ಎಲ್ಲ ವ್ಯವಸ್ಥೆಗಳನ್ನು ಮಾಡುವ ನಿಟ್ಟಿನಲ್ಲಿ ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿದಂಥ ಸಿದ್ದರಾಜು ಅವರು, ಅದೇ ರೀತಿ ಸಹ ಸಂಚಾಲಕರಾಗಿ ನಮ್ಮ ರಾಜ್ಯದ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿದ್ದಂಥ ಸನ್ಮಾನ್ಯ ಶ್ರೀ ಜಗದೀಶ್ ಹಿರೇಮನಿ ಅವರು, ಅವರನ್ನು ಕೂಡ ಈ ಸಂದರ್ಭ ನಾವು ನೇಮಿಸಿದ್ದೇವೆ. ಪ್ರತಿ ರಾಮ ಭಕ್ತರಿಗೂ ಕೂಡ ವಿಶೇಷ ರೈಲಿನಲ್ಲಿ ಭಾಗವಹಿಸತಕ್ಕಂಥ ರಾಮ ಭಕ್ತರಿಗೆ ಒಂದು ವಿಶೇಷವಾದಂತಹ ID ಕಾರ್ಡ್ ಅನ್ನು ಕೊಟ್ಟಿರ್ತೇವೆ. ಅದಕ್ಕೆ QR ಕೋಡ್ ಕೂಡ ಅದಕ್ಕೆ ಅಳವಡಿಸಲಾಗಿದೆ. ಒಟ್ಟು 6 ದಿನಗಳ ಪ್ರವಾಸ ಇದಾಗ್ತದೆ. ಅಲ್ಲಿ 6 ದಿನಗಳ ಪ್ರವಾಸದಲ್ಲಿ ಅಲ್ಲಿ 1 ದಿನ ಸಂಪೂರ್ಣವಾಗಿ ರಾಮ ಭಕ್ತರಲ್ಲಿ ಇದ್ದು ಅಯೋಧ್ಯೆಯಲ್ಲಿ ರಾಮ ಜಪವನ್ನ ಮಾಡಿ ದರ್ಶನ ಪಡೆದುಕೊಂಡು ಅವ್ರು ಹಿಂದಿರುಗ್ತಾರೆ. ಮತ್ತು ರೈಲಿನಲ್ಲಿ ಎಲ್ಲಾ ವ್ಯವಸ್ಥೆಗಳನ್ನು ಕೂಡ, ಊಟ ಎಲ್ಲಾ ವ್ಯವಸ್ಥೆಯನ್ನು ಕೂಡ ವ್ಯವಸ್ಥಿತವಾಗಿ ಈಗಾಗಲೇ ನೋಡ್ಕೊಳ್ಳುವಂತ ಕೆಲಸ ಈಗಾಗಲೇ ಆಗಿದೆ. ಮತ್ತೆ ರಾಮ ಭಕ್ತರು ಇಲ್ಲಿಂದ ಯಾರು ಕರ್ನಾಟಕ ರಾಜ್ಯದಿಂದ ತೆರಳುತ್ತಾರೆ, ಅಲ್ಲಿ ರೈಲ್ವೆ ಸ್ಟೇಷನ್ ಇಂದ ಅಲ್ಲಿ ಕನ್ನಡದಲ್ಲೇ ವಿಶೇಷವಾಗಿ ಅನೌನ್ಸ್ಮೆಂಟ್ ಮಾಡ್ತಕ್ಕಂಥದ್ದಿರ್ಬೋದು. ಸುಮಾರು 48 ಭೋಜನ ಶಾಲೆಗಳನ್ನ ಆಲ್ರೆಡಿ ಈಗಾಗಲೇ
ನಿರ್ಮಿಸಲಾಗಿದೆ. ಕರ್ನಾಟಕ ರಾಜ್ಯದಿಂದ ಹೋಗ್ತಕ್ಕಂಥ ರಾಮ ಭಕ್ತರಿಗೆ 2 ಭೋಜನ ಶಾಲೆಯನ್ನ ಪ್ರತ್ಯೇಕವಾಗಿ ರಾಜ್ಯದಿಂದ ಹೋಗ್ತಕ್ಕಂಥ ಭಕ್ತರಿಗೆ ಅದನ್ನ ಮೀಸಲಿಡಲಾಗಿದೆ ಈಗಾಗಲೇ. ಮತ್ತು ಅಲ್ಲಿ ರೈಲ್ನಲ್ಲಿ ಪ್ರತಿ ರೈಲ್ನಲ್ಲಿ ಅಂದ್ರೆ 25 ವಿಶೇಷ ರೈಲುಗಳು ಅಂತೇಳಿ ನಿಮ್ಗಾಗಲೇ ತಿಳಿಸಿದ್ದೇನೆ. ಪ್ರತಿಯೊಂದು ರೈಲಲ್ಲಿ ಕೂಡ 1500 ಜನ ಪ್ರಯಾಣವನ್ನ ಬೆಳೆಸೋರಿದ್ದಾರೆ. ಹಾಗಾಗಿ ಅವ್ರು ಯಾರಿಗೂ ಕೂಡ ಏನು ತೊಂದರೆ ಆಗದ ರೀತಿಯಲ್ಲಿ ಅವರಿಗೆ ಎಲ್ಲ ವ್ಯವಸ್ಥೆಯನ್ನ ನಮ್ಮೆಲ್ಲ ಕಾರ್ಯಕರ್ತರು ಈಗಾಗಲೇ ಜೋಡಿಸಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ತಮ್ಮ ಮೂಲಕ ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯನ ಮಾಡ್ತಕ್ಕಂಥದ್ದು